ಎಲ್ರಿಗೂ ನಮಸ್ಕಾರ. ನಾವಿವತ್ತು 2 ಕನಸು ಸಿನಿಮಾದ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ಇಮ್ಯಾಜಿನ್ ಟ್ರೇಲರ್ ಅಂತನಾದರೂ ಕರೀರಿ ಅಥವಾ ಅದನ್ನು ಒಂದು ರೀಕ್ಯಾಪ್ ಅಂತನಾದರೂ ಕರೀರಿ, ನೋಡ್ಕೊಂಬಂದ್ಬಿಡೋಣ. ನಮ್ಮನೆ ನಾಟಕ ಬೊಂಬಿಗಳು ಅಂತ ತಿಳ್ಕೊಂಡ್ಬಿಟ್ಯಾ? ನಿನಗೆ ಇಷ್ಟ ಬಂದ ಮದುವೆ ಅನ್ನೋದಕ್ಕೆ, ಸಿಟ್ಟು ಬಂದ ಬೇಡ ಅನ್ನೋದಕ್ಕೆ. ಸ್ವಾಮಿ, ನಿಮ್ಮ ಮಗಳಿಗೆ ಏನು ಓದಿದ್ದಾಳೆ? ತಾನು ಒಲಿದವನು ವಿಮುಖನಾದರೂ ಪ್ರೇಮ ಅಳಿಯುವುದಿಲ್ಲ. ಅಯ್ಯೋ ಪಾಪ, ಅನ್ಯಾಯವಾಗಿ ನಿಮ್ಮಪ್ಪ ನಿಮ್ ತಲೆ ಮೇಲೆ ಕಲ್ಚಪ್ಪಡಿ ಹೇಳ್ಬಿಟ್ಟ ಕಣಮ್ಮ. ವಯಸ್ಸಿನ ದೊಡ್ಡತನದಿಂದ ಹೇಳ್ತಾ ಇದ್ದೀನಿ, ತಾಯಿ ಆದ್ಮೇಲೆ ಮಿಕ್ಕವರಲ್ಲ ಕಣಪ್ಪ. ಮೊದಲು ನೀನೇ ಜಿರ್ಗಬಿಲ್ಲ ಕೊಡು, ಆಗ್ಲೇ ನಿನ್ ಪತಿದೇವ್ರನ್ನ ಹೇಳಿದ ಮಾತು ಕೇಳೋದು. ಬಾಡಿ ಹೋದ ಬಳ್ಳಿಯಿಂದ ನಿನ್ನ ಸ್ಥಿತಿ ನೋಡಿದ್ರೆ ನಿಜವಾಗಿಯೂ ನನಗೆ ಸಂಕಟ ಆಗುತ್ತೆ. ನಿಮ್ ಪ್ರೀತಿ, ನಿಮ್ ಪ್ರೇಮ, ನಿಮ್ ವಿಶ್ವಾಸ ಮೆತ್ತಿಗೆ ನನ್ನ ತವರು ಮನೆಗೆ ಸಾಕ್ ಹಾಕಿ ತಾಳಿ ಕಟ್ಟಿ ತಪ್ಪಿಗೆ ಜೀವನಾಂಶ ಕೊಡ್ಬೇಕಂತೀರಾ? ಈ ಕೈಯಿಂದ A grave? Oh no. A lantern slaughtered you. For here lies Juliet, and her beauty makes this world a feasting presence full of light. ಮನತನದ ಹಗೆತನ ಅವನ ಬೆಳಕೇ ಜೂಲಿಯಟ್, ಅವನ ಬದುಕೇ ಲಲಿತಾ, ಅವನ ಸರ್ವಸ್ವ ಲಲಿತಾ. ಕ್ಲಬ್ಬಿ ಟೈಮ್ ಆಯ್ತು. ನಾ ಡ್ರೆಸ್ ಮಾಡ್ಕೊಂಡ್ ಬರೋದ್ರಲ್ಲಿ ನೀನ್ ಕಾಫಿ ರೆಡಿ ಮಾಡ್ಬೇಕು. ಅನಂತು, ಅನಂತು, ಬರ್ತಾ ದೇವ್ರೆ, ಜೀವನದಲ್ಲಿ ನಾನು ಒಂದು ಸಲ ಕಟ್ಟದ ಆಶಾ ಗೋಪುರ ಕನಸು ಮಾಡಿ ಸಾಕಷ್ಟು ನೋವು ಅನುಭವಿಸೋ ಹಾಗೆ ಮಾಡಿಬಿಟ್ಟೆ. ಈ ಒಂದು ಆಸೆನೂ ಹಾಗೆ ಮಾಡಿಬಿಡ್ಬೇಡ ಅಪ್ಪ. ಈ 2 ಕನಸಿನಿಂದ ಆಗುವ ಆಘಾತನ ತಡ್ಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಹೇಗನ್ನಿಸ್ತು? ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಈಗ ಸಿನಿಮಾದ ಕುರಿತು ಮಾತನಾಡೋಣ. ಇಂಟ್ರೊಡಕ್ಷನ್. ಇದರಲ್ಲಿ 3 ಮುಖ್ಯ ಪಾತ್ರಗಳಿದ್ದಾವೆ. ಡಾಕ್ಟರ್ ರಾಜ್ಕುಮಾರ್ ರವರ ಪಾತ್ರದ ಹೆಸರು ರಾಮು, ಮಂಜುಳಾರವರ ಪಾತ್ರದ ಹೆಸರು ಲಲಿತಾ ಮತ್ತು ಕಲ್ಪನಾರವರ ಪಾತ್ರದ ಹೆಸರು ಗೌರಿ. ದೊರೈ ಭಗವಾನ್ ರವರ ನಿರ್ದೇಶನದ 1974ರಲ್ಲಿ ಬಂದಂತಹ ವಾಣಿಯವರ ಕಾದಂಬರಿ ಆಧಾರಿತ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಒಟ್ಟು 6 ಹಾಡುಗಳಲ್ಲಿ 5 ಹಾಡುಗಳಿಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ. ಪಾತ್ರಗಳು ಈ ಸಿನಿಮಾದಲ್ಲಿ ಎಂಟರ್ ಆಗೋ ಬಗೆ ಇದೆಯಲ್ಲ, ತುಂಬ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ ದೊರೈ ಭಗವಾನ್ ಅವರು. ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಂದು ನಿನ್ನ ನೋಡುವೆ ಅನ್ನುವ ಒಂದು ಹಾಡಿನ ಮೂಲಕ ಅವರು 2 ವೀಲರಲ್ಲಿ ಎಂಟರ್ ಆಗುವ ಆ ಸೀಕ್ವೆನ್ಸೇ ಸಾಕು, ತುಂಬ 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 ಸುಂದರವಾಗಿ ಬಂದಿದೆ. ಲಲಿತಾಳ ಪಾತ್ರ ಮತ್ತು ಗೌರಿಯ ಪಾತ್ರ ನೀವು ಸಿನಿಮಾದಲ್ಲಿ ನೋಡೋದಾದರೆ ಇಬ್ಬರೂ ಕೂಡ ಒಂದು ಟೇಬಲ್ ಮೇಲೆ ಕೈಯನ್ನು ಹೀಗಿಟ್ಕೊಂಡು ಅವರ ತಲೆನ ಅದರ ಮೇಲೆ ಹಾಕಿ ಮಲಗಿರ್ತಾರೆ. ಲಲಿತಾ ತನ್ನ ಪ್ರೀತಿಯನ್ನು ಕಳೆದುಕೊಂಡು ಬಿಡ್ತೇನೆ ಅನ್ನುವ ಭಯದಲ್ಲಿ ಅಳ್ತಾ ಆಕೆ ತಲೆಯನ್ನು ಕೆಳಗೆ ಹಾಕಿದರೆ, ಗೌರಿ ತನ್ನ ಮುಂದಿನ ಭವಿಷ್ಯದ ಕನಸನ್ನು ರಾಮುವಿನೊಂದಿಗೆ ಕಾಣ್ತಾ ಕಾಲೇಜಿನ ಕ್ಲಾಸ್ ರೂಮ್ನಲ್ಲಿ ಆಕೆ ತಲೆಯನ್ನು ಕೆಳಗೆ ಹಾಕಿರ್ತಾಳೆ, ಮುಖ ಕೆಳಗಡೆ ಹಾಕಿರ್ತಾಳೆ. ಇಬ್ಬರ ಒಂದು ಮುಖ ಕೆಳಗೆ ಹಾಕಿರುವಂತಹ ಭಂಗಿ ಒಂದೇ, ಆದರೆ ವ್ಯಕ್ತಿ ಕೂಡ, ಇಬ್ಬರ ಮನಸ್ಸಿನಲ್ಲಿರುವ ವ್ಯಕ್ತಿ ಕೂಡ ಒಬ್ಬನೇ. ಆದರೆ ಅವರಿಬ್ಬರ ಒಂದು ಆ ಮಟ್ಟದಲ್ಲಿ, ಆ ಒಂದು ಸಿಚುವೇಶನ್ನಲ್ಲಿ ಅವರ ಮನಸ್ಸಿನಲ್ಲಿರುವ ತೊಳಲಾಟಗಳು ಬೇರೆ ಅನ್ನೋದನ್ನು ತುಂಬ ಸುಂದರವಾಗಿ ಚಿತ್ರಿಸಿದ್ದಾರೆ. ಈ ಸಿನಿಮಾನ ನಾನು ಕಾದಂಬರಿಯೊಂದಿಗೆ ಕೂಡ ಕಂಪೇರ್ ಮಾಡ್ತೀನಿ. 2 ಕನಸು ವಾಣಿಯವರ ಕಾದಂಬರಿಯನ್ನು ಕೂಡ ನಾನು ಓದಿದ್ದೀನಿ. ಸ್ವಲ್ಪ ದೊಡ್ಡದಾಗಲಿದೆ ಈ ಒಂದು ವಿಡಿಯೋ, ಕೊನೆಯವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಮೊದಲಿಗೆ ಸ್ಥೂಲವಾಗಿ ಕಥೆಯನ್ನು ನೋಡೋದಾದರೆ, ರಾಮು ಮತ್ತು ಲಲಿತಾ ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದವರು. ಅವರು
ಚಿಕ್ಕಂದಿನಿಂದ ಕೂಡ ಅವರನ್ನು ಗಂಡ ಹೆಂಡತಿ ಅಂತ ಕರೆದೇ ಬೆಳೆಸಿರೋದ್ರಿಂದ ಅವರಿಬ್ಬರಲ್ಲಿ ಸಹಜವಾಗಿ ಪ್ರೀತಿ ಅಂಕುರವಾಗಿದೆ. ಅವರಿಬ್ಬರು ತಾವು ಒಬ್ರಿಗೊಬ್ರು ಅಂತ ಫಿಕ್ಸ್ ಆಗಿದ್ದಾರೆ. ಆದರೆ ದೊಡ್ಡವರಾದ ಮೇಲೆ ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಅಂತ ಲಗ್ನಪತ್ರಿಕೆ ಕೂಡ ಪ್ರಿಂಟ್ ಆದ ಮೇಲೆ ಒಂದು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಮದುವೆ ಮುರಿದು ಬೀಳುತ್ತೆ. ರಾಮುವಿನ ತಾಯಿ ತುಂಬ ಸೀರಿಯಸ್ ಆಗ್ತಾರೆ. ತಾಯಿಯ ಮಾತಿನಂತೆ ನಡೆಯುವುದಕ್ಕೋಸ್ಕರ ರಾಮು ಗೌರಿಯನ್ನು ಅಂದರೆ ಕಲ್ಪನಾರವರನ್ನು ಮದುವೆ ಆಗ್ತಾರೆ. ಮದುವೆಯಾದ ಮೇಲೆ ಅವರು ಹಳೆಯ ಪ್ರೀತಿಯನ್ನು ಮರಿತಾರಾ, ಹೊಸ ಜೀವನ ಪ್ರಾರಂಭಿಸ್ತಾರಾ, ಹಳೆಯ ಪ್ರೀತಿ ಏನಾಗುತ್ತೆ ಅನ್ನೋದೆಲ್ಲವನ್ನು ನೋಡಬೇಕು ಅಂದರೆ ನೀವು 2 ಕನಸು ಸಿನಿಮಾವನ್ನು ನೋಡಬೇಕು. ಇದರಲ್ಲಿ ಕೆಲವೊಂದು ಇಮೇಜ್ಗಳನ್ನು ತುಂಬ ಸುಂದರವಾಗಿ ಬಳಸಿದ್ದಾರೆ. ಇದರಲ್ಲಿ ಏನು ಅಂತಂದರೆ ಕ್ಯಾಕ್ಟಸ್ ಗಿಡ. ಗೌರಿ ಈ ಚಿತ್ರದಲ್ಲಿ ಅತ್ತೆ ಮಾವನನ್ನು ಹಳ್ಳಿಗೆ ಕಳಿಸ್ಕೊಡ್ಬೇಕಾದಾಗ ಯೋಚನೆ ಮಾಡ್ತಾ ನಿಲ್ತಾಳೆ. ಪಕ್ಕದಲ್ಲಿ ಕ್ಯಾಕ್ಟಸ್ ಗಿಡದ ಒಂದು ಇಮೇಜ್ ಬರುತ್ತೆ. ಅಂದರೆ ಮರುಭೂಮಿಯಲ್ಲಿರುವ ಆ ಒಂದು ಗಿಡ ಯಾವುದೇ ಹೂವು ಕಾಯಿ ಏನನ್ನೂ ಸಹ ಬಿಡುವುದಿಲ್ಲ ಅನ್ನೋದನ್ನು ಸೂಚ್ಯವಾಗಿ ನಿರ್ದೇಶಕರು ಅಲ್ಲಿ ತಿಳಿಸ್ತಾ ಇದ್ದಾರೆ. ಅದಾದಮೇಲೆ ಕಾಲೇಜ್ನಲ್ಲಿ ರಾಮು ಪ್ರೊಫೆಸರ್ ಆಗಿರ್ತಾರೆ, ರಾಮಚಂದ್ರ ರಾಯರು. ಅಲ್ಲಿ ಪಾಠ ಮಾಡಬೇಕಾದಾಗ ಒಂದು ಶಾರ್ಟಲ್ಲಿ ಅವರನ್ನು ಯಾವ ರೀತಿ ತಗೊಳ್ತಾರೆ ಕ್ಲಾಸ್ ರೂಮಲ್ಲಿ ಅಂದರೆ ಬಂಧಿಯಾಗಿರುವ ಹಾಗೆ, ಹಿಂದಿನ ನೆನಪಿನಿಂದ ಬಿಡುಗಡೆ ಸಿಗದೆ ಮುಂದಿನ ಜೀವನಕ್ಕೆ ತೆರೆದುಕೊಳ್ಳಲಾಗದೆ ತೊಳಲಾಡುತ್ತಿರುವ ಬಂಧಿಯಾದಂತಹ ಒಂದು ಚಿತ್ರಣವನ್ನು ನಿರ್ದೇಶಕರು ತುಂಬ ಸುಂದರವಾಗಿ ಅಲ್ಲಿ ತೋರಿಸ್ತಾರೆ. ಒಂದು ಕ್ಯಾಲೆಂಡರ್ ಮುಂದೆ ನಿಂತ್ಕೊಂಡು ಗೌರಿಯವರು ಯಾಕೆ ನನ್ನ ಜೀವನ ಹೀಗಾಯಿತು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಕ್ಯಾಲೆಂಡರ್ನಲ್ಲಿ ಆ ಯುವತಿ ತುಂಬ ಸುಂದರವಾಗಿ ತಯಾರಾಗಿರುವುದು ನೋಡಿ ಅವರು ಕೂಡ ನಾನು ಈ ರೀತಿ ತಯಾರಾಗಿ ಇಂಪ್ರೆಸ್ ಮಾಡಬಹುದು ಅನ್ನುವ ಒಂದು ಇನ್ಸ್ಪಿರೇಷನನ್ನು ತೆಗೆದುಕೊಳ್ಳೋದು ತೋರಿಸಿದ್ದಾರೆ. ಮತ್ತು ಪಗಡೆ, ಈ ಚಿತ್ರದಲ್ಲಿ ಪಗಡೆಯಾಟ ಅನ್ನುವ ಶಬ್ದ, ಪಗಡೆ ಅನ್ನೋ ಶಬ್ದ ತುಂಬ ಸುಂದರವಾಗಿ ಬಂದಿದೆ. ಬಾಡಿ ಹೋದ ಬಳ್ಳಿಯಿಂದ ಹಾಡು ಕೊನೆಗೊಳ್ಳೋದು ಬಾಳ ಪಗಡೆಯಾಟದಲ್ಲಿ ಬರಿಯ ಕಾಯಿ ಎಲ್ಲರೂ ಅಂತ. ಈ ಹಾಡು ಮುಗಿದ ತಕ್ಷಣ ಸಿನಿಮಾದಲ್ಲಿ ಸೀಕ್ವೆನ್ಸ್ ಸ್ವಿಚ್ ಆಗೋದು ಲಲಿತಾಳ ಪಾತ್ರಕ್ಕೆ. ಅಲ್ಲಿ ಆಕೆ ಒಬ್ಬಳೇ ಕೂತ್ಕೊಂಡು ಪಗಡೆ ಆಟ ಆಡ್ತಾ ಇರ್ತಾಳೆ. ಈ ಸಿನಿಮಾ ಮುಗ್ದಾಗ ಕೂಡ ಕೊನೆಯಲ್ಲಿ ನಿಮಗೆ ಡಿಸ್ಪ್ಲೇ ಆಗೋದು ಬಾಳೊಂದು ಪಗಡೆ ಆಟ, ನಾವೆಲ್ಲ ಅದರ ಕಾಯಿಗಳು ಅಂತ. ಪಗಡೆ ಆಟದ ಒಂದು ಸುಂದರ ರೂಪಕವನ್ನು ಚಿತ್ರದುದ್ದಕ್ಕೂ ಕೂಡ ನಿರ್ದೇಶಕರು ಬಳಸಿದ್ದಾರೆ. ಈ ಚಿತ್ರದಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದರೆ, ಮದುವೆ ಅನ್ನುವಂತಹದ್ದು ಒಂದು ಸಂಸ್ಥೆ, ಇಟ್ಸ್ ಅನ್ ಇನ್ಸ್ಟಿಟ್ಯೂಷನ್. ಕುಟುಂಬಗಳು ಕೂಡ ಇದನ್ನು ಪೋಷಣೆ ಮಾಡಬೇಕು, ನರ್ಚರ್ ಮಾಡಬೇಕು ಅನ್ನುವಂತಹದ್ದು. ಯಾವಾಗ ರಾಮು ಮತ್ತು ಗೌರಿ ಇವರ ನಡುವೆ ಎಲ್ಲವೂ ಸರಿಯಿಲ್ಲ ಅಂತ ತಿಳಿದ ತಕ್ಷಣ ಅಪ್ಪ ಅಮ್ಮ ಇವರಿಬ್ಬರಿಗೆ ನಾವು ಸ್ಪೇಸ್ ಕೊಡಬೇಕು ಅಂತ ಅವರು ಹಳ್ಳಿಗೆ ಹೋಗ್ತಾರೆ. ಅಂದರೆ ಒಂದು ಜೀವನದ ಒಂದು ಮುಖ್ಯ ಭಾಗವಾದ ಮದುವೆ ಅನ್ನುವ ಒಂದು ಭಾಗದಲ್ಲಿ ಕುಟುಂಬದ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನು ತುಂಬ ಸುಂದರವಾಗಿ ಇಲ್ಲಿ ತೋರಿಸಿದ್ದಾರೆ. ಕುಟುಂಬದ ಒಂದು ಬಾಧ್ಯತೆಯನ್ನು ಅವರು ಇದರಲ್ಲಿ ತೋರಿಸಿದ್ದಾರೆ. ವೃತ್ತಿ ಜೀವನದ ಕುರಿತಾಗಿಯೂ ಕೂಡ ಈ ಒಂದು ಸಿನಿಮಾದಲ್ಲಿ ಎಷ್ಟು ಸುಂದರವಾಗಿ ಬಂದಿದೆ ಅಂತಂದರೆ, ಮನಸ್ಸಿಗೆ ತುಂಬಾ ಕ್ಲೇಶವಾದಂತಹ ರಾಮಚಂದ್ರ ರಾಯರು ಪಾಠ ಮಾಡಬೇಕಾದಾಗ ಜೂಲಿಯಟ್ ಅನ್ನುವಲ್ಲಿ ಅವರು ಲಲಿತಾ ಲಲಿತಾ ಅಂತ ಹೇಳಿಬಿಡ್ತಾರೆ. ಅದಾದಾಗ ಮರುದಿನ ಪ್ರಾಂಶುಪಾಲರು ಕರೆದು ರಾಮುವನ್ನು ಕೂಡಿಸಿಕೊಂಡು ಅವರು ಹೇಳ್ತಾರೆ, ಮನಸ್ಸಿಗೆ ತುಂಬಾ ಕಿರಿಕಿರಿ ಅಥವಾ ಸಮಾಧಾನ ಇಲ್ಲ ಅಂತ ಅನಿಸಿದ್ರೆ ಬೇಕಾದರೆ ರಜೆ ತೆಗೆದುಕೊಳ್ಳಿ ಅಂತ. ಅಂದರೆ ನಿಮ್ಮ ಕುಟುಂಬ, ನಿಮ್ಮ ಒಂದು ವೈಯಕ್ತಿಕ ಜೀವನ ಚೆನ್ನಾಗಿದ್ರೆ ಮಾತ್ರ ನಿಮ್ಮ ವೃತ್ತಿ ಜೀವನವೂ ಕೂಡ ಅಲ್ಲಿ ನಿಮ್ಮ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ಸೂಚ್ಯವಾಗಿ ಇಲ್ಲಿ ನಿರ್ದೇಶಕರು ತೋರಿಸಿದ್ದಾರೆ. ಆಮೇಲೆ ವರ್ಕ್ ಲೈಫ್ ಬ್ಯಾಲೆನ್ಸ್. ರಾಮುವಿಗೆ ಮನೆಗೆ ಹೋಗೋದೇ ಬೇಡ, ಸದಾ ಆಚೆ ಕಾಲ ಕಳಿಬೇಕು ಲೈಬ್ರರಿಯಲ್ಲಿ. ಅನಂತರಾಮುವಿನ ಪಾತ್ರ ಬರುವವರೆಗೂ ಕೂಡ ಲೈಬ್ರರಿಯಲ್ಲೇ ಕಾಲ ಕಳೆದು ಮನೆಗೆ ಹೋಗ್ತಾ ಇರ್ತಾರೆ. ಒಂದಿನ ತುಂಬಾ ತಡ ಆದಾಗ ಲೈಬ್ರರಿ ಕಾಯುವ ಆತನ ಹೆಂಡತಿ ಬಂದು ಹೇಳ್ತಾಳೆ, ಈ ರೀತಿ ನೀನು ರಾತ್ರಿ ಯಾವ್ಯಾವುದೋ ಹೊತ್ತಿಗೆ ಮನೆಗೆ ಬರೋದಾದರೆ ಈ ಕೆಲಸನೂ ಬೇಡ ಏನೂ ಬೇಡ ಅಂತ. ಅಂದರೆ ಜೀವನದಲ್ಲಿ ನಾವು ವೃತ್ತಿಯನ್ನು ಮಾಡುವುದೇ ನಮ್ಮ ಕುಟುಂಬ ಪೋಷಣೆಗಾಗಿ, ನಮ್ಮ ಕುಟುಂಬದ ನೆಮ್ಮದಿಗಾಗಿ, ಕುಟುಂಬ ಜೀವನಕ್ಕಾಗಿ. ಆ ಕುಟುಂಬ ಜೀವನಕ್ಕಾಗಿಯೇ ನಿಮಗೆ ಸಮಯ ಮೀಸಲಿಡಲು ಸಾಧ್ಯವಿಲ್ಲ ಅಂದರೆ ಆ ಕೆಲಸ ಯಾಕೆ ಬೇಕು ಅನ್ನೋದನ್ನು ಆ ಪಾತ್ರದ ಮೂಲಕ ಹೇಳಿಸಿ ಅಲ್ಲಿ ರಾಮುವಿನ ಜೀವನದಲ್ಲಿ ಏನೋ ಸರಿ ಇಲ್ಲ ಅನ್ನೋದನ್ನು ನಿರ್ದೇಶಕರು ತೋರಿಸೋದಕ್ಕೆ ಹೊರಟಿದ್ದಾರೆ. ಅವರಿಗೆ ಮನೆಗೆ ಹೋಗಲೇ ಇಷ್ಟವಿಲ್ಲ ಅಂತ. ಇನ್ನು ಗೌರಿಯ ಪಾತ್ರ, ಗೌರಿ ಸೀರೆ ಉಡುವ ಶೈಲಿ, ನಾವು ಬೇರೆ ಚಿತ್ರಗಳಲ್ಲಿ ನೀವು ಹೂ ಮುಡಿಯೋದನ್ನು ನೋಡಿರ್ತೀರ, ಇಲ್ಲಿ ಅವರು ಕೇದಿಗೆ ಕೂಡ ಮುಡಿತಾರೆ. ತುಂಬ ಸುಂದರವಾಗಿ ಕಲ್ಪನಾರವರ ಪಾತ್ರ ಇಲ್ಲಿ ಬಂದಿದೆ.
ಕಲ್ಪನಾರವರ ಪಾತ್ರ ಪ್ರವೇಶವಾಗುವಾಗ ತರಗತಿಯಲ್ಲಿ ಅವರು ಯಶೋಧರ ಚರಿತ್ರೆಯ ಒಂದು ವಿಮರ್ಶೆಯನ್ನು ತುಂಬ ಸುಂದರವಾಗಿ ಬರೆದಿದ್ದಾರೆ ಅಂತಾನೆ ಅಲ್ಲಿ ಶಿಕ್ಷಕಿ ಹೇಳ್ತಾ ಇರ್ತಾರೆ. ಅಲ್ಲಿ ಬರುತ್ತೆ, ತಾನು ಒಲಿದವನು ವಿಮುಖನಾದರೂ ಪ್ರೇಮ ಅಳಿಯುವುದಿಲ್ಲ, ಅದೇ ಅವಳ ಉಸಿರು, ಅವನನ್ನು ಪ್ರೀತಿಸುವುದರಲ್ಲಿಯೇ ಅವಳ ಸುಖ ಶಾಂತಿ ಇರುತ್ತದೆ. ಗೌತಮ ತಪಸ್ಸಿನಿಂದ ಹೊರಗೆ ಸಾಧಿಸಿದ್ದನ್ನು ಯಶೋಧರೆ ಅರಮನೆಯಿಂದಲೇ ತನ್ನ ಪ್ರೀತಿಯಿಂದ ಕಂಡುಕೊಂಡಳು ಅಂತ ಗೌರಿ ಬರೆದಿರ್ತಾಳೆ. ಆಕೆಯ ನಿಜ ಜೀವನವೂ ಕೂಡ ಮುಂದೆ ಹೀಗೆ ಆಗಲಿದೆ ಅಂತ ಸೂಚ್ಯವಾಗಿ ಆ ಒಂದು ಸಾಲಿನ ಮೂಲಕ ಕಾದಂಬರಿಯಲ್ಲೂ ಕೂಡ ಇದೇ ಸಾಲುಗಳು ಬಂದಿದ್ದಾವೆ ಮತ್ತು ಚಿತ್ರದಲ್ಲಿಯೂ ಕೂಡ ಇದನ್ನು ತುಂಬ ಸುಂದರವಾಗಿ ತೆಗೆದುಕೊಂಡಿದ್ದಾರೆ. ಇಲ್ಲಿ ರಾಮು ಗೌತಮನಾಗಿ ಹೊರಗಡೆ ತನ್ನ ಒಂದು ಸಿದ್ಧಿಗಾಗಿ ಹಳೆಯ ಪ್ರೀತಿಯನ್ನು ಮರೆಯಲೋ ಅಥವಾ ಇನ್ನೇನಕ್ಕೋ ಆತ ಹೊರಗಡೆ ಇದ್ದರೆ, ಆಕೆ ಮನೆಯಲ್ಲಿಯೇ ಆತನಿಗೋಸ್ಕರ ಆತನಿಗಾಗಿ ಆಕೆ ತನ್ನ ಪ್ರೀತಿಯನ್ನು ಕಾಪಿಟ್ಟುಕೊಂಡು ಮನೇಲಿರ್ತಾಳೆ, ಮೌನವಾಗಿರ್ತಾಳೆ, ಮನೆ ಕೆಲಸ ಮಾಡ್ತಾ ಇರ್ತಾಳೆ. ಅತ್ತೆ ಮಾವ ಇರುವವರೆಗೂ ಕೂಡ ಆ ಒಂದು ಆ ರೂಮಲ್ಲಿ ಅವರು ಬಾಲ್ಕನಿಲಿ ಮಲ್ಕೊಳ್ತಾ ಇರ್ತಾರೆ. ಆದರೆ ಅತ್ತೆ ಮಾವ ಹೋಗಿದ ತಕ್ಷಣ ಕನ್ವೀನಿಯೆಂಟಾಗಿ 2 ಮಂಚ ಬಂದುಬಿಡುತ್ತೆ. ಅದನ್ನು ಕೂಡ ಎಷ್ಟು ಸಟಲಾಗಿ ತಗೊಂಡಿದ್ದಾರೆ ಸಿನಿಮಾದಲ್ಲಿ. ಇನ್ನು 5 ನಿಮಿಷಗಳ ಕಲ್ಪನಾರವರ ಆ ಅಭಿನಯ, ಅಬ್ಬಾ, ಆಲ್ಮೋಸ್ಟ್ ಮೊನೋಲಾಗ್ ಅಂತಲೇ ಹೇಳಬೇಕು. ಅದಂತೂ ಮರೆಯೋದಕ್ಕೆ ಆಗಲ್ಲ. ನಾನು ಎಲ್ಲೋ ಕೇಳಿದ ನೆನಪು, ನಿಜವಾಗ್ಲೂ ಕೂಡ ಸೆಟ್ಟಲ್ಲಿ ಆ ಒಂದು ಸೀನ್ ಆದಮೇಲೆ ಅವರೇನು ಕೊನೆಯಲ್ಲಿ ರಾಮುವಿನ ಕಾಲಿಗೆ ಬೀಳ್ತಾರಲ್ಲ ಕಲ್ಪನಾ ಅವರು, ಬಿದ್ದ ಮೇಲೆ ಅವರು ಆ ಪಾತ್ರದಿಂದ ಹೊರಗಡೆನೇ ಬಂದಿರಲ್ವಂತೆ. ರಾಜ್ಕುಮಾರ್ ಅವರು ಮತ್ತು ಸುತ್ತಮುತ್ತ ಇರುವ ಎಲ್ಲರೂ ಕೂಡ ಹೋಗಿ ಅವರನ್ನು ಎಬ್ಬಿಸಿ ಸಮಾಧಾನ ಮಾಡಬೇಕಾಗತ್ತೆ. ಅಷ್ಟೊಂದು ಪರಕಾಯ ಪ್ರವೇಶ ಮಾಡಿ ನಟಿಸಿದಂತಹ ಆ ಒಂದು 4-4.5 ನಿಮಿಷಗಳ ಅಭಿನಯ ಮರೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ರಾಮುವಿನ ಪಾತ್ರ, ಅವರು ಇದರಲ್ಲಿ ಪ್ರತಿ ಸರ್ತಿ ಗೌರಿ ಒಂದು ಅಪೇಕ್ಷೆಯೊಂದಿಗೆ ಪ್ರೀತಿಯಿಂದ ಗಂಡನ ಬಳಿ ಸಾರಿದಾಗ ಪ್ರತಿ ಸಾರಿಯೂ ಕೂಡ ಅವರು ಹಿಂದಿನದನ್ನು ಮರೆಯೋದಕ್ಕೆ ಆಗದೇನೆ ತೊಳಲಾಡುವಂತಹ ರೀತಿ, ಬೆವರುವಂತಹ ರೀತಿ, ಅದನ್ನು ತುಂಬಾ ಸುಂದರವಾಗಿ ತೋರಿಸಿದ್ದಾರೆ. ನನಗೆ ಈ ಚಿತ್ರದಲ್ಲಿ ಇನ್ನೂ ಒಂದು ಆಶ್ಚರ್ಯ ಅಂತ ಅನಿಸಿದ್ದೇನು ಅಂತಂದರೆ, ರೆಡ್ ಫ್ಲ್ಯಾಗ್ಸ್ ಅಂತ ನಾವೇನು ಕರಿತೀವಲ್ವಾ, ರಾಮು ಅವರ ತಾಯಿಯ ಒಂದು ಆರೋಗ್ಯದ ದೃಷ್ಟಿಯಿಂದ ಆತ ಒಂದು ಬಲವಂತಕ್ಕೆ ಒಳಪಟ್ಟು ಮದುವೆ ಆಗೋದಕ್ಕೆ ತಯಾರಾಗ್ತಾನೆ, ಸರಿ. ಆದರೆ ಗೌರಿಗೆ ಅಥವಾ ಗೌರಿಯ ಮನೆಯವರಿಗೆ ಅಲ್ಲಿ ಕಾಣುವಂತಹ ಸೂಚನೆಗಳು ಕಾಣೋದಿಲ್ವಾ ಅಂತ. ಏನು ರೆಡ್ ಫ್ಲ್ಯಾಗ್ಸ್? ಧಾರೆ ಎರಿಬೇಕಾದಾಗ, ಅಲ್ಲಿ ತಾಯಿ ನೀರು ಹಾಕಬೇಕಾದಾಗ ಅವರು ಹಳೆಯ ನೆನಪಿನಲ್ಲೇ ಉಳಿದ್ಬಿಟ್ಟಿರ್ತಾರೆ. ಧಾರೆ ಟೈಮಲ್ಲಿ ಆಬ್ಸೆಂಟ್ ಮೈಂಡೆಡ್ ಆಗಿರ್ತಾರೆ. ತಾಳಿ ಕಟ್ಟಬೇಕಾದಾಗ ಹಿಂದಿನವ್ರು ಬಂದು ತಾಳಿ ಕಟ್ಟಿಸ್ತಾರೆ. ಗೌರಿಯ ಸ್ನೇಹಿತೆಯರೆಲ್ಲ ಬಂದು ನಿಮ್ಮ ಹೆಂಡತಿಯ ಹೆಸರನ್ನು ಹೇಳಿ ಅಂತಂದರೆ ಲಲಿತಾ ಅಂದ್ಬಿಡ್ತಾರೆ. ಹೆಂಡತಿ ಹೆಸರು ಕೂಡ ಗೊತ್ತಿಲ್ಲ. ಮಾತನಾಡ್ದೇ ಊರಿಗೆ ಹೊರಟೋಗ್ಬಿಡ್ತಾರೆ. ಪತ್ರ ಬರೆಯೋದೇ ಇಲ್ಲ. ಚಿತ್ರದಲ್ಲಿ ಅವರು ಕಾಲೇಜ್ ಪ್ರೊಫೆಸರ್ ಆಗಿದ್ದಾಗ ಅಲ್ಲಿ ಮದುವೆ ಆಗಿದೆ ಅಂತ ಹೇಳಿಬಿಟ್ಟು ಅವರು ಅಲ್ಲಿ ಫಂಕ್ಷನ್ ಮಾಡಿದಾಗ ಒಂದು ಹಾಡು ಹಾಡಿ ಅಂತಂದರೆ ಅವ್ರು ಹಾಡೋದು ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ಮದುವೆಯಾದ ಹೊಸ್ತರಲ್ಲಿ ಈ ಹಾಡು ಹಾಡ್ತಾರ ಯಾರಾದರೂ? ಆಮೇಲೆ ಪ್ರತಿ ಸರ್ತಿ ಕಣ್ಣೀರು ಒರೆಸ್ಬೇಕಾಗಿ ಕರ್ಚೀಫ್ ತೆಗೆದುಕೊಂಡು ಬಂದರೆ ಲಲಿತಳ ನೆನಪು, ಹೆಂಡತಿ ಬಂದು ಹಿಂದೆಯಿಂದ ಅಪ್ಪಿದರೆ ಲಲಿತಳ ನೆನಪು. ಸೊ ಇಲ್ಲಿ ಬೇಕಾದಷ್ಟು ರೆಡ್ ಫ್ಲ್ಯಾಗ್ಸ್ ಇದ್ದಾವೆ. ಚಿತ್ರದಲ್ಲಿ ಇದನ್ನು ತೆಗೆದುಕೊಂಡಿಲ್ಲ, ಆದರೆ ಕಾದಂಬರಿಯಲ್ಲಿ ಬರುತ್ತೆ. ಅಲ್ಲಿ ಅವರು ಆ ಒಂದು 4.25 ನಿಮಿಷಗಳ ಕಲ್ಪನಾರವರ ಮೊನೋಲಾಗ್ ಆದಮೇಲೆ ಕಾದಂಬರಿಯಲ್ಲಿ ಆ ಪಾತ್ರದ ನಂತರ ಅವರೇನು ಹೇಳಿರ್ತಾರಲ್ಲ, ತವ್ರ ಮನೆಗೆ ಬೇಕಾದರೆ ಹೊರಟು ಹೋಗು ಅಂತ. ಅವರು ಒಂದು ಕಡೆ ಪತ್ರದಲ್ಲಿ ಬರೆದಿಟ್ಟಿರ್ತಾರೆ, ಗೌರಿ, ನಾನು ಕೊಡಬೇಕಾದಂತಹ ಪ್ರೀತಿ ಇನ್ನೂ ಬಾಕಿ ಇದೆ, ನನ್ನಲ್ಲಿ ಆ ಪ್ರೀತಿ ಖಾಲಿ ಆಯಿತು ಅಂತ ಅನ್ನಿಸಿದ ತಕ್ಷಣ ನಾನು ಈ ಮನೆಯಲ್ಲಿ 1 ನಿಮಿಷವೂ ಕೂಡ ಉಳಿಯುವುದಿಲ್ಲ ಅಂತ ಅವರು ಬರೆದಿರ್ತಾರೆ. ಅದನ್ನು ಚಿತ್ರದಲ್ಲಿ ತೆಗೆದುಕೊಂಡಿಲ್ಲ, ಅದನ್ನು ರಾಮು ಓದ್ತಾರೆ ಕೂಡ ಅದರಲ್ಲಿ. ಆಮೇಲೆ ಕಾದಂಬರಿಯಲ್ಲಿ ಲಲಿತಾರವರಿಗೆ ಮದುವೆಯಾದ ರಾಮು ಮತ್ತು ಗೌರಿ ಜೀವನದಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಗೊತ್ತಿರುತ್ತೆ. ಹಳ್ಳಿಗೆ ಹೋದಾಗ ಲಲಿತಾ ಅವರಿಗೆ ಎಲ್ಲವೂ ಗೊತ್ತಿರುತ್ತೆ. ಕಾದಂಬರಿಯಲ್ಲಿ ಅದು ಯಾವುದನ್ನು ತೆಗೆದುಕೊಳ್ಳಲು ಅವಕಾಶ ಆಗಿಲ್ಲ, ಹಾಗಾಗಿ ತೆಗೆದುಕೊಂಡಿಲ್ಲ ಅಂತ ನನಗನ್ನಿಸ್ತು. ನೀವು ಇನ್ನೊಂದು ಚಿತ್ರದಲ್ಲಿ ನೋಡುವುದಾದರೆ ರಾಮುವಿನ ಪಾತ್ರ ತುಂಬಾ ಸೂಕ್ಷ್ಮ ಸಂವೇದಿ ಆತ. ಎಂದೂ ನಿನ್ನ ನೋಡುವೆ ಹಾಡಲ್ಲಿ ಆ ಹಾಡಿನಲ್ಲೇ ಒಂದು ಸೀನ್ ಬರುತ್ತೆ, ನೀವೆಲ್ಲರೂ ಕೂಡ ನೋಡಿರ್ತೀರಾ. ಅವರು ಬರ್ತಾ ಇರ್ತಾರೆ 2 ವೀಲರಲ್ಲಿ, ಇಬ್ಬರು ಗಂಡ ಹೆಂಡತಿ ಹೋಗ್ತಾ ಇರ್ತಾರೆ. ಎಲ್ಲ ಭಾರವನ್ನು, ಸಾಮಾನುಗಳನ್ನು ಗಂಡ ಹೆಂಡತಿಯ ಮೇಲೆ ಹೊರಿಸಿರ್ತಾನೆ. ಇವರು ನಿಂತು ಅದನ್ನು ಎಲ್ಲ ಗಂಡನಿಗೆ ಕೊಟ್ಟು ಮುಂದೆ ಕಳಿಸ್ತಾರೆ. ಅಷ್ಟು ಸೂಕ್ಷ್ಮ ಸಂವೇದಿ. ಆಮೇಲೆ ತಾಯಿಯ ಮಾತಿಗೆ ಎದುರಾಡದೆ ತನಗೆ ಇಷ್ಟ ಇದೆಯೋ ಇಲ್ಲವೋ ಮದುವೆ ಮಾಡಿಕೊಂಡಂತಹ ವ್ಯಕ್ತಿ ಇಲ್ಲಿ ರಾಮು. ಅಂದರೆ ಆತನಿಗೆ ಹೆಂಡತಿಯ ಕಷ್ಟ ಅರ್ಥ ಆಗ್ತಾ ಇಲ್ಲ ಅಂತಲ್ಲ,
ಆತನಿಗೆ ಎಲ್ಲವೂ ಅರ್ಥ ಆಗ್ತಾ ಇದೆ. ಆದರೆ ಏನೂ ಮಾಡಲಾರದಂತಹ ಅಸಹಾಯಕ ಸ್ಥಿತಿಯಲ್ಲಿ ಉಳಿದುಕೊಂಡಂತಹ ರಾಮು ಆ ಬೆವರೋದು, ಆ ತಡಕಾಡೋದು, ನನ್ನನ್ನು ಯಾಕಿಷ್ಟು ಕಾಡ್ತಾ ಇದೆಯಾ ಲಲಿತಾ ಅಂತ ಅಲವತ್ತುಕೊಳ್ಳೋದನ್ನು ನೋಡಿದಾಗ ಆ ಪಾತ್ರವನ್ನು ಡಾಕ್ಟರ್ ರಾಜ್ಕುಮಾರ್ರವರಲ್ಲದೆ ಇನ್ಯಾರೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಿಮಗೆ ಮನದಟ್ಟು ಆಗೇ ಆಗುತ್ತೆ. ಲಲಿತಳ ಪಾತ್ರ ಈ ಒಂದು ಚಿತ್ರದಲ್ಲಿ ಮದುವೆ ಆದ ಮೇಲೆ, ರಾಮುವಿನ ಮದುವೆ ಆದ ಮೇಲೆ ಲಲಿತಾ ಏನಾಯಿತು, ಲಲಿತಾ ಹೇಗೆ ಅದನ್ನು ಕೋಪಪ್ ಮಾಡಿದ್ಲು ಅನ್ನೋದು ಅಷ್ಟಾಗಿ ಬಂದಿಲ್ಲ ಚಿತ್ರದಲ್ಲಿ. ರಾಮುವಿನ ಒಂದು ಪಾತ್ರಕ್ಕೇನೆ ಮುಖ್ಯವಾಗಿ ಅದು ಸ್ವಿಚ್ ಆಗಿಬಿಡತ್ತೆ. ಈ ಒಂದು ಚಿತ್ರದಲ್ಲಿ ನನಗೆ ತುಂಬ ಒಂದು ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು 2 ನಿಮಿಷಕ್ಕೆ ಬಂದು ಹೋಗುವಂತಹ ಪಾತ್ರ ಕೇಶವನ ಪಾತ್ರ. ಆತ ಊರಿಗೆ ಬಂದಿದ್ದಾನೆ, ತಾನು ಪುನಃ ಹಳ್ಳಿಗೆ ಹೋಗುವುದಕ್ಕೆ ಹಣ ಬೇಕಾಗಿದೆ, ಬಂದು ರಾಮುವನ್ನು ಭೇಟಿ ಮಾಡ್ತಾನೆ. ರಾಮು ಊರಿಗೆ ಹೋಗೋದಕ್ಕೆ ಹಣ ಕೊಡ್ತಾನೆ. ಮತ್ತೇನು ಸಮಾಚಾರ ಅಂತ ಕೇಳಿದಾಗ ಅಲ್ಲಿ ಇಂಟೆನ್ಷನ್ ಅರ್ಥ ಆಗುತ್ತೆ, ಏನೋ ಒಂದು ತಿಳಿದುಕೊಳ್ಳುವ ಒಂದು ಹುಮ್ಮಸ್ಸಿದೆ ಅಂತ. ಅಲ್ಲಿ ಆತ ಅರ್ಧಂಬರ್ಧ ಹೇಳಿ ಹೊರಡುವ ಒಂದು ಭಂಗಿಯಲ್ಲಿ ರೆಡಿ ಆಗ್ತಾನಲ್ಲ, ಅದು ಕೂಡ ಈ ಒಂದು ಪಾತ್ರದಲ್ಲಿ ರಾಮುವಿನ ಪಾತ್ರದ ಮನಸ್ಸಿನ ಕ್ಲೇಶವನ್ನು ಜಾಸ್ತಿ ಮಾಡಲು ಆ ಪಾತ್ರ ತುಂಬಾ ಸಹಾಯಕಾರಿಯಾಯಿತು ಅಂತ ನನಗನ್ನಿಸ್ತು. ಚಿತ್ರದಲ್ಲಿ ಕೇಶವನ ಪಾತ್ರವನ್ನು ಮನೆ ಕೆಲಸದ ಆಳಂತ ತಗೊಂಡಿದ್ದಾರೆ, ಆದರೆ ಕಾದಂಬರಿಯಲ್ಲಿ ಕೇಶವನ ಪಾತ್ರ ಸ್ನೇಹಿತನ ಪಾತ್ರ. ಆತ ಬಂದಾಗ ಪೂರ್ತಿಯಾಗಿ ಎಲ್ಲ ಹೇಳೋದಕ್ಕೆ ಬಂದಿರ್ತಾನೆ. ಲಲಿತಳಿಗೆ ಬೇರೆ ಮದುವೆ ಆಗಿದೆ ಅನ್ನೋದನ್ನು ಕೂಡ ಆತ ಹೇಳೋದಕ್ಕೆ ಬಂದಿರ್ತಾನೆ. ಆದರೆ ರಾಮು ಅದನ್ನು ಕೇಳಿಸ್ಕೊಳ್ದೇನೆ ಆವತ್ತು ಕುಸಿದು ಬಿದ್ಲು ಅಂತ ಅಷ್ಟೇ ಕೇಳಿಸ್ಕೊಂಡು ಹೊರಟೋಗ್ಬಿಡ್ತಾನೆ ರಾಮು. ಆತ ಇನ್ನೂ ಹೇಳುವವನಿರ್ತಾನೆ. ಅದೆಲ್ಲ ಆದ ಮೇಲೆ ಹೇಗೆ ಆಕೆ ಮದುವೆ ಆಯಿತು ಅನ್ನೋದನ್ನು ಕೂಡ ಕೇಶವ ಅಲ್ಲಿ ಹೇಳೋದಿರ್ತಾನೆ. ಮುಂದೆ ಮಾತನಾಡಲಿದ್ದೇನೆ ನಾನು ಅದನ್ನು. ಸಂಗೀತದ ಬಗ್ಗೆ ಮಾತನಾಡೋದಾದರೆ ರಾಜನ್ ನಾಗೇಂದ್ರ ಅವರ ಇಂಪಾದ ಸಂಗೀತ. ಒಟ್ಟು 6 ಹಾಡುಗಳಿದ್ದಾವೆ. ಇದರಲ್ಲಿ 5 ಹಾಡುಗಳನ್ನು ಚಿ ಉದಯಶಂಕರ್ ಅವರೇ ಬರೆದಿದ್ದಾರೆ. ಎಂದು ನಿನ್ನ ನೋಡುವೆ, ಎಂದೆಂದೂ ನಿನ್ನನ್ನು ಮರೆತು, ಪೂಜಿಸಲೆಂದೇ ಹೂಗಳ ತಂದೆ, ಬಾಡಿ ಹೋದ ಬಳ್ಳಿಯಿಂದ, ತಮ್ನಂ ತಮ್ನಂ, ಈ 5 ಹಾಡುಗಳನ್ನು ಚಿ ಉದಯಶಂಕರ್ ಅವರು ಬರೆದಿದ್ದಾರೆ. ಇಂದು ಎನಗೆ ಗೋವಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬರೆದಂತಹ ಹಾಡು. ಮಂಜುಳಾರವರಿಗೆ ವಾಣಿ ಜಯರಾಮ್ರವರ ಒಂದು ಧ್ವನಿ ಇದೆ ಮತ್ತು ಕಲ್ಪನಾರವರಿಗೆ ಎಸ್ ಜಾನಕಿರವರ ಧ್ವನಿ ಇದೆ. ಎಲ್ಲ ಹಾಡುಗಳು ಕೂಡ ತುಂಬ 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 ಅದ್ಭುತ. ಇಂಟ್ರೋ ಕ್ರೆಡಿಟ್ಸ್ನಲ್ಲಿ ನಿಮಗೆ ಒಂದು ಬೀಟ್ ಬರುತ್ತೆ. ಅದು 1978ರಲ್ಲಿ ಬಂದಂತಹ ಅನುರಾಗ ಬಂಧನ ಚಿತ್ರದ ಎಲ್ಲೆಲ್ಲೂ ಅಂದ ಆನಂದ, ಆ ಹಾಡಿನ ಬೀಟ್ಸ್ ನಿಮಗೆ ಅಲ್ಲಿ ಕೇಳಿಸುತ್ತೆ, ಆ ಹಾಡಿನ ಟ್ಯೂನ್ ನಿಮಗೆ ಕೇಳಿಸುತ್ತೆ. ಹತ್ತೊಂಬತ್ತು 1977ರಲ್ಲಿ ಬಯಲುದಾರಿ, 2 ಕನಸು 1974ರಲ್ಲಿ ಬಂದದ್ದು. ಬಯಲುದಾರಿ 1977ರಲ್ಲಿ ಬರುತ್ತೆ. ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಟ್ಯೂನ್ ನಿಮಗೆ 2 ಕನಸು ಚಿತ್ರದಲ್ಲೇ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸುತ್ತೆ. ಕಾಕತಾಳೀಯ ಎನ್ನುವಂತೆ 1977ರಲ್ಲಿ ಮತ್ತೆ ಆ ಒಂದು ಗೀತೆಗೆ ಕಲ್ಪನಾರವರೇ ಅಲ್ಲಿ ನಾಯಕಿಯಾಗಿ ಪರದೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಗೊತ್ತಾಯ್ತಪ್ಪ, ಬಾ ಆ ಕಂಡಕ್ಟರ್ ಬಿಡು, ಆ ಕಡೆ ಎಂದೆಂದೂ ನಿನ್ನನ್ನು ಮರೆತು ಹಾಡು ಮತ್ತು ಬಯಲುದಾರಿಯಲ್ಲಿ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಈ 2 ಹಾಡುಗಳ ನೀವು ಬೀಟ್ಸ್ ನೋಡೋದಾದರೆ ತುಂಬಾ ಸಿಮಿಲರ್ ಆಗಿದೆ. ಅದು ರಾಜನ್ ನಾಗೇಂದ್ರರವರ ಒಂದು ಛಾಯೆ ಅಂತಲೇ ಹೇಳ್ಬೋದು. ಗೊತ್ತಾಗ್ಬಿಡುತ್ತೆ ಇದು ರಾಜನ್ ನಾಗೇಂದ್ರರವರ ಸಂಗೀತ ಅಂತ. ಇದಿಷ್ಟು ಚಿತ್ರದ ಒಂದು ಭಾಗ. ಗ್ರೇಟೆಸ್ಟ್ ರೊಮ್ಯಾಂಟಿಕ್ ಫಿಲಮ್ ಎವರ್ ಮೇಡ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತಲೇ ಈ ಒಂದು ಚಿತ್ರಕ್ಕೆ ಒಂದು ಕ್ರೆಡಿಟ್ ಇದೆ. ಅಷ್ಟು ಸುಂದರವಾಗಿ ಚಿತ್ರ ಬಂದಿದೆ. ಕಾದಂಬರಿಗೆ ಬಂದಾಗ ನೀವು ಕಾದಂಬರಿಯಲ್ಲಿ ನನಗೆ ಒಂದು ಈ ಚಿತ್ರದಲ್ಲಿ ಇಷ್ಟ ಆಗಲಿಲ್ಲ ಅಥವಾ ನಿರ್ದೇಶಕರು ಅದನ್ನು ಕನ್ಸಿಡರ್ ಮಾಡಬಹುದಾಗಿತ್ತು ಅಂತ ಅನಿಸಿದ್ದೇನು ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೀವು ಐತಿಹಾಸಿಕ ಪಾತ್ರಗಳಲ್ಲಿ ನೋಡಿದ್ದೀರಾ, ಪೌರಾಣಿಕ ಪಾತ್ರಗಳಲ್ಲಿ ನೋಡಿದ್ದೀರಾ, ವೇಟರ್ ಆಗಿ, ಡ್ರೈವರ್ ಆಗಿ, ಮೆಕ್ಯಾನಿಕ್ ಆಗಿ, ರೈತನಾಗಿ, ಡಾಕ್ಟರ್ ಆಗಿ, ಬಿಸ್ನೆಸ್ ಮೆನ್ ಆಗಿ, ಲಾಯರ್ ಆಗಿ, ಬಾಂಡ್ ಪಾತ್ರಗಳಲ್ಲಿಯೂ ಸಹ ನಾವು ರಾಜ್ಕುಮಾರ್ ಅವರನ್ನು ನೋಡಿದ್ದೀವಿ. ಆದರೆ ಇಂಜಿನಿಯರ್ ಆಗಿ ನೋಡಿಲ್ಲ. ಕಾದಂಬರಿಯಲ್ಲಿ ರಾಮುವಿನ ಪಾತ್ರ ಇಂಜಿನಿಯರ್. ಅದನ್ನೇ ರಿಟೈನ್ ಮಾಡ್ಕೊಂಡಿದ್ರೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಇಂಜಿನಿಯರ್ ಆಗಿ ನೋಡಬಹುದಾಗಿತ್ತು ಅನ್ನುವಂಥದ್ದು ನನ್ನ ಒಂದು ಇಂಜಿನಿಯರ್ ಆಗಿ ನನ್ನ ಒಂದು ಸ್ವಾರ್ಥ ಅಂತ ಹೇಳ್ಬೋದು. ಆದರೆ ಇಲ್ಲಿ ನನಗನ್ಸೋದೇನು ಅಂತಂದರೆ, ರಾಜ್ಕುಮಾರ್ ಅವರ ರಾಮುವಿನ ಪಾತ್ರದ ಮೂಲಕ ಅವರು ರೋಮಿಯೋ ಜೂಲಿಯೆಟ್ನ ಒಂದು ಸೀನನ್ನು ತಗೊಂಬಂದು ಅಲ್ಲಿ ಜೂಲಿಯೆಟ್ ಅನ್ನುವಲ್ಲಿ ಲಲಿತಾ ಅನ್ನುವ ಒಂದು ಸುಂದರವಾದ ಸನ್ನಿವೇಶದ ನಿರ್ಮಾಣವನ್ನು ಮಾಡಲು ಮತ್ತು ಸೂಕ್ಷ್ಮ ಸಂವೇದಿ, ಭಾವುಕ ಜೀವಿ
ಒಬ್ಬ ಇಂಜಿನಿಯರ್ಗಿಂತ ಒಬ್ಬ ಪ್ರೊಫೆಸರ್ ಆದರೆ ಒಬ್ಬ ಸಾಹಿತ್ಯದ ಒಬ್ಬ ವಿದ್ಯಾರ್ಥಿಯಾಗಿ ಬೆಳೆದು ಬಂದ ವ್ಯಕ್ತಿಯಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಿರ್ದೇಶಕರು ಹಾಗೆ ತೆಗೆದುಕೊಂಡ್ರು ಅಂತ ನನಗನ್ನಿಸ್ತು. ಹಾಗಾಗಿಯೇ ಇಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿ ರಾಮುವಿನ ಪಾತ್ರ ಬದಲಾವಣೆಗೊಂಡಿತು ಅಂತ ನನಗನ್ನಿಸ್ತು. ಇನ್ನು ನೀವು ಕಾದಂಬರಿಯಲ್ಲಿ ಲಲಿತಾಳ ಪರ್ಸ್ಪೆಕ್ಟಿವನ್ನು ತುಂಬ ಸುಂದರವಾಗಿ ತೆಗೆದುಕೊಂಡಿದ್ದಾರೆ. ನನಗದು ಇಷ್ಟ ಆಯಿತು. ಚಿತ್ರದಲ್ಲಿ ಅಷ್ಟೊಂದು ಸಮಯ ಇರೋದಿಲ್ಲ, ಆದ್ದರಿಂದ ನಿಮಗೆ ರಾಮುವಿನ ತೊಳಲಾಟ, ರಾಮುವಿನ ಒಂದು ಪಾತ್ರವನ್ನು ಮಾತ್ರ ತೋರಿಸಿದ್ದಾರೆ. ಇದು ನಾಣ್ಯದ ಒಂದು ಮುಖ. ಅಲ್ಲಿ ಲಲಿತಾ ಕೂಡ ಅಷ್ಟೇ ಕಷ್ಟಪಡ್ತಾಳೆ ಅನ್ನೋದನ್ನು ಕಾದಂಬರಿಯಲ್ಲಿ ತೋರಿಸಿದ್ದಾರೆ. ಈಗ ನಾವು ನಿಜ ಜೀವನದಲ್ಲಿ ನೀವು ಸೈಕಾಲಜಿಕಲಿ ನೋಡೋದಾದರೆ ಕೂಡ ದೇಹಕ್ಕೆ ಒಂದು ಗಾಯ ಆದಾಗ, ಅಪಘಾತವಾದಾಗ ರಿಕವರಿ ಆಗೋದಕ್ಕೆ ಏನು ಟೈಮ್ ಬೇಕೋ, ಮನಸ್ಸಿಗೆ ಆಘಾತವಾದಾಗ, ಅಪಘಾತವಾದಾಗಲೂ ಕೂಡ ನಿಮಗೆ ರಿಕವರಿ ಆಗೋದಕ್ಕೆ ಟೈಮ್ ಬೇಕು. ಲಲಿತಾಳ ಪಾತ್ರಕ್ಕೆ ಕಾದಂಬರಿಯಲ್ಲಿ ಆ ಟೈಮ್ ಸಿಗುತ್ತೆ. ಆಕೆ ಏನಾಗುತ್ತೆ, ರಾಮುವಿನ ಮದುವೆ ಆಯಿತು ಅಂತ ಗೊತ್ತಾಗಿದ ತಕ್ಷಣ ಆಕೆ ಹಾಸಿಗೆ ಹಿಡಿದು ಬಿಡ್ತಾಳೆ. ಸನ್ನಿ ಬಂದುಬಿಡುತ್ತೆ. 3 ವಾರ ಆಕೆ ಹಾಸಿಗೆ ಹಿಡಿತಾಳೆ. ರಾತ್ರಿಯೆಲ್ಲ ಕನ್ವರಿಸೋದು, ರಾಮು 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 ಅಂತ ಕನ್ವರಿಸೋದು. ಡಾಕ್ಟರ್ ಕೈ ಬಿಟ್ಬಿಟ್ಟಿರ್ತಾರೆ ಲಲಿತಾಳನ್ನು. ಆಗ ಲಲಿತಾಳ ತಂದೆಗೆ ಅರಿವಾಗುತ್ತೆ ತನ್ನ ತಪ್ಪು. ಆತ ಹೋಗಿ ಇನ್ನೇನು ಮಾತಾಡಿ ರಾಮುವಿನ ಜೊತೆಗೆ ಮದುವೆ ಮಾಡಿಬಿಡೋಣ, ಲಲಿತಾ ಹುಷಾರಾದರೆ ಸಾಕು ಅಂತ ಆತ ಅಂದ್ಕೊಳ್ತಿರ್ಬೇಕಾದ್ರೆ ಇಲ್ಲಿ ರಾಮುವಿನ ತಾಯಿಗೆ ಹುಷಾರು ತಪ್ಪಿ ಅಲ್ಲಿ ರಾಮುವಿನ ಮದುವೆ ಆಗೋಗ್ಬಿಡುತ್ತೆ. 3 ವಾರಗಳ ನಂತರ ಲಲಿತಾ ಸ್ವಲ್ಪ ಚೇತರಿಸ್ಕೊಳ್ತಾಳೆ, ಆದರೆ ಎಲುಬಿನ ಗುಡು ಆಗೋಗಿರ್ತಾಳೆ ಲಲಿತಾ. 1 ವರ್ಷ ಬೇಕಾಗತ್ತೆ ಆಕೆ ಮತ್ತೆ ತನ್ನ ನಾರ್ಮಲ್ ಲೈಫ್ಗೆ ಮರಳೋದಕ್ಕೆ. ಅಷ್ಟು ರಾಮುವಿನ ನೆನಪಿನಿಂದ ಆಕೆ ತತ್ತರಿಸಿ ಹತ್ತು ಆ ಕೋಪ್ ಮಾಡಿಕೊಂಡು ಆಕೆ ಅಲ್ಲಿಗೆ ಬಂದು ಕೊನೆಗೆ ಮನೆಯವರೆಲ್ಲ ಇನ್ನು ಮದುವೆ ಮಾಡ್ಕೋ, ನಿನ್ನ ಜೀವನ ನೀನು ನೋಡ್ಕೋ ಅಂದಾಗ ಆಕೆ ಮುಂದುವರಿತಾಳೆ. ಆದರೆ ಸಿನಿಮಾದಲ್ಲಿ ಮತ್ತು ಕಾದಂಬರಿಯಲ್ಲಿ ಎರಡರಲ್ಲೂ ಕೂಡ ಈ ಒಂದು ರಿಕವರಿಯಿಂದ ವಂಚಿತರಾಗೋದು ರಾಮು. ಅವರಿಗೆ ರಿಕವರಿಗೆ ಟೈಮೇ ಸಿಗೋದಿಲ್ಲ. ಅಲ್ಲಿ ಪ್ರೀತಿ ಮುರಿದು ಬಿದ್ದಿದೆ, ಅದನ್ನು ದುಃಖಿಸ್ಬೇಕು, ಅದನ್ನು ನಾನು ಪ್ರಾಸೆಸ್ ಮಾಡಬೇಕು ಅನ್ನುವಷ್ಟರಲ್ಲಿ ತಾಯಿ ಹಾಸಿಗೆ ಹಿಡಿತಾಳೆ. ತಾಯಿಯ ಆಸೆ ಪೂರೈಸೋದಕ್ಕೋಸ್ಕರ ಗೌರಿ ಮದುವೆ ಮಾಡ್ಕೋತಾರೆ. 2 ಗಿಲ್ಟ್ ಟ್ರಿಪ್ಪಲ್ಲಿ ಪಾಪ ರಾಮುವಿನ ಪಾತ್ರ ಒದ್ದಾಡುತ್ತೆ. ಒಂದು ಹಳೆಯ ಪ್ರೀತಿ, ಲಲಿತಳಿಗೇನಾಯಿತು, ನನ್ನಿಂದಾಗಿ ಲಲಿತಳಿಗೆ ಮೋಸ ಆಯಿತು ಅನ್ನುವಂತಹದ್ದು ಒಂದಾದರೆ, ಎರಡನೇದು ಈಗ ತಾನೇ ಮದುವೆ ಮಾಡ್ಕೊಂಡು ಬಂದಿರುವಂತಹ ಗೌರಿಗೆ ನಾನು ನ್ಯಾಯ ಒದಗಿಸ್ತಾ ಇಲ್ಲ ಅನ್ನುವ ಅರಿವಾಗಿ ಆಗುವಂತಹ ಗಿಲ್ಟ್. ಈ 2 ಗಿಲ್ಟ್ಗಳ ನಡುವೆ ಒದ್ದಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ರಾಮುವಿಗೆ ರಿಕವರಿ ಆಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ರಿಕವರಿ ಪಾಯಿಂಟ್ ಸಿನಿಮಾದಲ್ಲಿ ಯಾವಾಗ ಬರುತ್ತೆ ಅಂದರೆ, ಅನಂತರಾಮುವಿನೊಂದಿಗೆ ಲಲಿತಾ ಸುಖವಾಗಿದ್ದಾಳೆ ಅಂತ ಆ ಒಂದು ಕನ್ವರ್ಸೇಷನನ್ನು ಅವರೇನು ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಳ್ತಾರಲ್ಲ, ಆ ನಿರ್ದಿಷ್ಟ ಸಮಯದಲ್ಲಿ ಅವರಿಗೆ ಆ ರಿಕವರಿ ಸಿಕ್ಕಿಬಿಡುತ್ತೆ. ಆವಾಗ ಅವ್ರಿಗೆ ಅರಿವಾಗತ್ತೆ, ಓ ಅಲ್ಲಿ ಲಲಿತಾಳದು ತಪ್ಪು ಸರಿ ಇಲ್ಲಿ ಯಾವುದೂ ಇಲ್ಲ. ಲಲಿತಾ ನನ್ನನ್ನು ಒಂದು ಮರೆತು ಆಕೆ ತನ್ನ ಜೀವನದಲ್ಲಿ ಸುಖವಾಗಿದ್ದಾಳೆ, ಇನ್ನು ನಾನು ನನ್ನ ಜೀವನದ ಕಡೆ ಇನ್ನು ಗಮನ ಹರಿಸಬಹುದು ಅನ್ನುವಂತಹ ಒಂದು ಏನಂತಾರೆ, ಅದೊಂದು ರೀತಿಯಾದಂತಹ ಸ್ವಾತಂತ್ರ್ಯ ಸಿಗುತ್ತೆ. ಕ್ಲೋಷರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಈ ಕಾದಂಬರಿಯಲ್ಲಿ ಮತ್ತು ಈ ಚಿತ್ರದಲ್ಲಿ ಹೇಳಿದ ಹಾಗೆ ಎಲ್ಲೂ ಹೇಳಿಲ್ಲ ಅಂತ ನನಗನ್ನಿಸ್ತು. ಯಾವುದೇ ಒಂದು ಪ್ರೀತಿ ಅದು ಯಾವ ಕಾರಣಕ್ಕಾದರೂ ಅದು ಒಡೆದಾಗ ಪ್ರೊಸೆಸ್ ಮಾಡೋದಕ್ಕೆ ಟೈಮ್ ಬೇಕು, ಪ್ರಾಪರ್ ಕ್ಲೋಷರ್ ಸಿಗಬೇಕು. ಆಗ ಮಾತ್ರ ಮನುಷ್ಯ ಸಂಪೂರ್ಣವಾಗಿ ಆರೋಗ್ಯಕರವಾಗಿ ಖುಷಿಯಾಗಿ ಜೀವನದಲ್ಲಿ ಮುನ್ನಡೆಯೋದಕ್ಕೆ ಸಾಧ್ಯ ಅನ್ನೋದನ್ನು ಈ ಚಿತ್ರ ತೋರಿಸುತ್ತೆ. ಸಿನಿಮಾದಲ್ಲಿ ಇದನ್ನು ಸುಖಾಂತ್ಯ ಮಾಡಿದ್ದಾರೆ, ನನಗೆ ತುಂಬಾ ಇಷ್ಟ ಆಯಿತು. ಆದರೆ ಕಾದಂಬರಿಯಲ್ಲಿ ಅದು ದುರಂತವಾಗಿದೆ. ಚಿತ್ರದ ಹೆಸರು ಅಥವಾ ಕಾದಂಬರಿಯ ಹೆಸರೇ ಹೇಳುವ ಹಾಗೆ 2 ಕನಸು. ಇದು ರಾಮುವಿನ 2 ಕನಸು. ಒಂದು ಲಲಿತಾ, ಆಕೆ ಸಿಗೋದಿಲ್ಲ. ಇನ್ನೊಂದು ಗೌರಿ, ಆಕೆ ಕೊನೆಯದಾಗಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾಳೆ ಗೌರಿ. ಇಬ್ಬರೂ ಕೂಡ ಕನಸಾಗೆ ಉಳಿತಾರೆ ಅನ್ನುವಂಥದ್ದನ್ನು ತುಂಬ ಸುಂದರವಾಗಿ ಕಾದಂಬರಿಯಲ್ಲಿ ದುರಂತ ಮಾಡಿದ್ರೂ ಕೂಡ ವಿವರಣೆ ಎಲ್ಲ ಬಂದಿರೋದ್ರಿಂದ ತುಂಬ ಸುಂದರವಾಗಿ ಬಂದಿದೆ. ಬಟ್ ನಾನು 2 ಕನಸು ಚಿತ್ರ ಮೊದಲು ನೋಡಿದ್ದು, ಆಮೇಲೆ ಕಾದಂಬರಿ ಓದಿದ್ದು. ನನಗೆ ಆ ಕೊನೆ ಯಾಕೋ ಅಷ್ಟೊಂದು ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಲೇ ಹೇಳಬಹುದೇನೋ. ಯಾಕಂದರೆ ರಾಮುವಿನ ಪಾತ್ರ ಅಂದ ತಕ್ಷಣ ರಾಜ್ಕುಮಾರ್ ಪಾತ್ರ ಕಣ್ಣಿಗೆ ಬಂದುಬಿಡುತ್ತೆ. ರಾಜ್ಕುಮಾರ್ ಪಾತ್ರದಲ್ಲಿ ಕೊನೆಗೆ ಅವರಿಗೆ ಗೌರಿನೂ ಸಿಗೋದಿಲ್ವಾ, ಎಂಥ ಅನ್ಯಾಯ ಇದು ಅಂತ ಅನ್ಸೋದಕ್ಕೆ ಶುರುವಾಗ್ಬಿಡುತ್ತೆ. ನಾವು ಅಷ್ಟು ಪರ್ಸ್ನಲ್ ಆಗಿಬಿಡ್ತೀವಿ ಓದ್ತಾ. ಇನ್ನು ರಾಜ್ಕುಮಾರ್ ಅವರ ಅಭಿನಯದ ಬಗ್ಗೆ ಮಾತನಾಡೋ ಹಾಗೇ ಇಲ್ಲ. ಅಲ್ಟಿಮೇಟ್ ಕಲ್ಟ್ ಕ್ಲಾಸಿಕ್ ಅಂತ ಸಿನಿಮಾಗಳನ್ನು ನಾವು ಯಾಕೆ ಕರಿತೀವಿ ಅಂದರೆ, ನೀವು ಇನ್ನೂ 100 ವರ್ಷ, ಇನ್ನು 1000 ವರ್ಷ ಬಿಟ್ಟು ಈ ಸಿನಿಮಾ ನೋಡಿ
ಆಗಲೂ ಸಂಬಂಧಗಳಲ್ಲಿ ಇಷ್ಟೇ ಸಂಕೀರ್ಣತೆ, ಇಷ್ಟೇ ಸೂಕ್ಷ್ಮ ಅವಲೋಕನ ಬೇಕಾಗಿರುತ್ತೆ, ಇಷ್ಟೇ ಸೂಕ್ಷ್ಮ ಸಂವೇದಿಗಳು ಬೇಕಾಗಿರ್ತಾರೆ. ಇವೇ ತೊಳಲಾಟಗಳು ಆಗಲೂ ಕೂಡ ಪ್ರಸ್ತುತವಾಗಿರ್ತವೆ. ಆಗಲೂ ಕೂಡ ಅವು ಅಷ್ಟೇ ನಮ್ಮ ಎಫರ್ಟನ್ನು ಬೇಡ್ತವೆ. ತುಂಬಾ ಸುಂದರವಾದಂತಹ ಚಿತ್ರ. ಎಷ್ಟು ಬಾರಿ ನೋಡಿದ್ರೂ ಕೂಡ ಮನಸ್ಸಿಗೆ ಮುದ ಕೊಡುವ ಚಿತ್ರ. ನನಗೆ ಕನ್ಕ್ಲೂಷನ್ ತುಂಬಾ ಇಷ್ಟ ಆಯಿತು. ಎಂಡಿಂಗ್, ಗೌರಿ ಬದುಕ್ತಾಳೆ, ರಾಮು ಗೌರಿ ಸುಖವಾಗಿ ಬಾಳ್ತಾರೆ. ಇದು ನನಗೆ ತುಂಬ ಖುಷಿ ಕೊಟ್ಟಂತಹ ಒಂದು ಅಂತ್ಯ. ಕಾದಂಬರಿಯಲ್ಲಿ ಅದಿಲ್ಲ. ನೀವು ಕೂಡ ನೋಡಿ. ನನ್ನ ಈ ಒಂದು ರಿವ್ಯೂ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾವ ಚಿತ್ರವನ್ನು ಈ ರೀತಿಯಾಗಿ ರಿವ್ಯೂ ಮಾಡ್ಬೋದು ಅನ್ನೋದು ನಿಮ್ಮ ಮನಸ್ಸಲ್ಲಿ ಒಂದು ಲಿಸ್ಟ್ ಇದ್ದರೆ ಕೂಡ ತಿಳಿಸಿ ಅಂತ ಹೇಳ್ತಾ, ಮತ್ತೊಂದು ಸರಣಿ, ಸಿನಿಮಾ, ಪುಸ್ತಕ ಅಥವಾ ಗೀತೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.